ಹಾಯ್ ಫ್ರೆಂಡ್ಸ್, ನಾವಿವತ್ತು ಹೋಗ್ತಾ ಇದೀವಿ ಶಿರ್ಸಿ ತಾಲೂಕಿನಲ್ಲಿರುವಂಥ ಒಂದು ಹಳೆಯ ದೇವಸ್ಥಾನಕ್ಕೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಖುಷಿಯಾಗಿದ್ದೀರಿ ಅನ್ಕೋತೀರಿ. ಈ ಮಳೆಯಲ್ಲಿ ನಾವು ಇವತ್ತು ಉತ್ತರ ಕನ್ನಡದ ಶಿರ್ಸಿ ತಾಲೂಕಿನಲ್ಲಿರುವಂಥ ಒಂದು ಹಳೆಯ ದೇವಸ್ಥಾನ ನೋಡ್ಕೊಂಬರೋಣ ಬನ್ನಿ. ಉತ್ತರ ಕನ್ನಡದ ಬಗ್ಗೆ ಎಲ್ಲ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ, ಈಗ ಮಳೆ ಆಗ್ತಾ ಇದೆ ಅಂತ. ಎಲ್ಲದ್ರ ಮಧ್ಯೆ ನಾವು ದೇವಸ್ಥಾನ ನೋಡ್ಕೊಂಬರೋಣ ಬನ್ನಿ. ಈಗ ನಾವು ಇಲ್ಲಿ ಸೋಂದಾ ಕ್ಲಾಸಿಂದ ಹುಲೇಕಲ್ ರೋಡಲ್ಲಿ ಇದ್ವಿ. ಹೋಗ್ತಾ ಇದ್ದೀವಿ ಸೋಂದಾ ಕ್ಲಾಸಿಂದ ಹುಲೇಕಲ್ ರೋಡಿಗೆ. ಸುಮಾರು ಒಂದು 5 ಕಿಲೋಮೀಟರ್ ಹೋದ ನಂತರ ಅಂತ ದೇವಸ್ಥಾನ ಸಿಗುತ್ತೆ, ಅಲ್ಲಿ ಹೋದ್ರೆ ಆಯ್ತು. ಅಲ್ಲೇ ಫ್ರೆಂಡ್ಸ್, ಹುಣಸೆಹೊಂಡ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ, ಇದೇ ವಿಷ್ಣು ದೇವಸ್ಥಾನ ನಾನು ಹೇಳಿದ್ದು. ಹೋಗೋಣ ಬನ್ನಿ. ಇದು ಹುಲೇಕಲ್ ರೋಡಲ್ಲಿ ಬರ್ತದೆ. ಸುಮಾರು ಒಂದು ಸೋಂದಾ ಕ್ರಾಸಿಂದ ಒಂದು 5ರಿಂದ 6 ಕಿಲೋಮೀಟರ್ ಮುಂದೆ ಬಂದಿದ್ದೆ. ಹುಲೇಕಲ್ ರೋಡಲ್ಲಿ ಈ ದೇವಸ್ಥಾನ ಬರ್ತದೆ. ಬನ್ನಿ, ಹೋಗಿ ತೋರಿಸ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ನಾವೀಗ ಬಂದು ಮುಟ್ಟಿದ್ದೀವಿ ವಿಷ್ಣು ದೇವಸ್ಥಾನಕ್ಕೆ. ತುಂಬ ಹಳೆಯ ದೇವಸ್ಥಾನ ಇದು. ಎದುರುಗಡೆ ಒಂದು ಗರುಡ ಸ್ತಂಭ ಮತ್ತು ಒಂದು ಕೆರೆ ಇದೆ. ಹಳೆಯ ದೇವಸ್ಥಾನ, ಒಳಗಡೆ ಎಲ್ಲ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿ ಹಳೆಯ ಕಾಲದಲ್ಲಿ ಕಟ್ಟಿದ್ದಾರೆ. ಇದು ಏಕಶಿಲೆಯ ಗರುಡ ಸ್ತಂಭ. ಇದು ಎಷ್ಟು ಎತ್ತರ ಇದೆ ಅಂತ ನೋಡಿ, ನೀವೇ ನೋಡಿ ಎಷ್ಟು ಎತ್ತರ ಇದೆ. ಇದು ಹಳೆಯ ಕಾಲದ ದೇವಸ್ಥಾನ ಕಟ್ಟಿರೋದು. ಇದು ಈ ಕಾಲದಲ್ಲೆಲ್ಲ ಈ ಥರ ಎಲ್ಲ ಕಟ್ಬಿಟ್ರೆ ಆಗೋಯ್ತು. ಇವಾಗ ಕಟ್ಟಿರೋ ದೇವಸ್ಥಾನ ಎಲ್ಲನೂ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಹಳೆ ಕಾಲದ್ದು ಏಕಶಿಲೆದು ಇಷ್ಟು ಉದ್ದ ಸ್ತಂಭನ ರೆಡಿ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೀವೇ ನೋಡಿ. ಎದುರುಗಡೆ ಒಂದು ಅದ್ಭುತವಾದಂಥ ಒಂದು ಸುಂದರವಾದಂಥ ಒಂದು ಕೆರೆ ಇದೆ, ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ.
ಇದು ನೋಡಿ, ಇದು ವಿಜಯನಗರ ಮತ್ತು ಕದಂಬರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದ್ದಂಥ ದೇವಸ್ಥಾನ ಅಂತ. ಇದು 17ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಮಧುಲಿಂಗ ನಾಯಕ ಅಂತ ರಾಜನ ಹೆಸರು. ಅವನು ಈ ದೇವಸ್ಥಾನವನ್ನು ಅವನ ಕಾಲದಲ್ಲಿ ನಿರ್ಮಿಸಿದಂಥ ಇತಿಹಾಸದಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿ ಕಟ್ಟಿರೋಂಥ ದೇವಸ್ಥಾನ. ಇದೆಲ್ಲ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಇದು ಸಿಂಹದ ಥರ, ಸಿಂಹ ಇದೆ 2 ನೋಡಿ. ಎದುರುಗಡೆ ಒಂದು ಧ್ವಜಸ್ತಂಭ, ಅಂದರೆ ಅದು ಗರುಡ ಸ್ತಂಭ ಏನೋ ಅಂತೀವಲ್ಲ, ದೀಪಸ್ತಂಭನೋ ಧ್ವಜಸ್ತಂಭನೋ ಏನೋ ಅಂತ, ಅದೇ ಅದು ಎದುರುಗಡೆ ಕಾಣಿಸಿದ್ನಲ್ಲ ನಿಮಗೆ, ಅದು ಏಕಶಿಲೆಯಲ್ಲಿ ಕಟ್ಟಿರೋವಂಥದ್ದು. ಈ ಸಭಾಮಂಟಪದಲ್ಲಿ ನವರಂಗ, ಅಂತರಾಳ ಮತ್ತು ಗರ್ಭಗುಡಿ ಎಲ್ಲನೂ ಇದೆ. ಅದೇ ಥರ ಈ ದೇವಸ್ಥಾನನ ಕಂಪ್ಲೀಟ್ಲಿ ಕಲ್ಲಿನಲ್ಲೇ ನಿರ್ಮಿಸಿರೋದಂತ. ಇದು ನೋಡಿ ಎಷ್ಟು ಚೆನ್ನಾಗಿ, ಆ ಗೋಪುರಗಳೆಲ್ಲ ನೋಡಿ ಫುಲ್ಲು ಕಲ್ಲಿನಲ್ಲೇ ಕಟ್ಟಿರೋದು, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಇವಾಗಿನ ಜನರಿಗೆ ಕೊಟ್ಬಿಟ್ರೆ ಎಲ್ಲ ಸಿಮೆಂಟ್ನಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ. ಇದು ಆವಾಗಿನ ಕಾಲದಲ್ಲಿ ಕದಂಬರು ಮತ್ತು ವಿಜಯನಗರ ಆಳ್ವಿಕೆ ಕಾಲದಲ್ಲಿ ಇಲ್ಲಿ ನಿರ್ಮಾಣ ಮಾಡಿರೋಂಥದ್ದು. ಅದು 17ನೇ ಶತಮಾನದಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲ, ಏನೂ ಇಲ್ಲ. ಅಂಥ ಟೈಮ್ನಲ್ಲಿ ಸಹ ಇಷ್ಟು ಉತ್ತಮವಾಗಿ ಈ ದೇವಸ್ಥಾನನ ಕಟ್ಟಿದ್ದಾರೆ. ಎಲ್ಲ ಕರೆಕ್ಟ್ ಕಾರ್ನರ್ ಬೈ ಕಾರ್ನರ್ ನೋಡಿ ನೀವು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗಬೇಕು. ಇದು ಹಳೆಯ ಕಾಲದಲ್ಲಿ 17ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇಷ್ಟೊಂದು ನೀಟಾಗಿದೆ ಅಂತ ನೋಡಿ. ಯಾವುದೇ ಥರದ ಮೇಂಟೆನೆನ್ಸ್ಗೆ ಮೇಲ್ಗಡೆ ಎಲ್ಲ ಸ್ವಲ್ಪ ಸಿಮೆಂಟ್ ಶೀಟ್ ಹಾಕಿದ್ದಾರೆ, ಅಂದರೆ ಒಳಗಡೆ ಎಲ್ಲ ಸ್ವಲ್ಪ ನೀರು ಬರಬಾರ್ದು ಅಂತ. ಇದೆಲ್ಲ ನೋಡಿ ಒಂದೊಂದೇ ಇಡೀ ಕಲ್ಲುಗಳನ್ನು ಕೆತ್ತಿ ನೈಸಾಗಿ ಪಾಲಿಷ್ ಮಾಡಿ ಇಲ್ಲಿ ತಂದು ಅರೇಂಜ್ ಮಾಡಿರೋವಂಥದ್ದು. ಆವಾಗಿನ ಕಾಲದಲ್ಲಿ ಹೆಂಗೆ ತಂದರು ಆ ಕಲ್ಲನ್ನ, ಯಾವ ಥರ ಹೆಂಗೆ ಮೇಲ್ಗಡೆ ಎಲ್ಲ ಇದೆಲ್ಲ ನೋಡಿ. ಇದು ನೋಡಿ ಚಜ್ಜ ಮಾಡ್ದಂಗೆ ಮಾಡಿದ್ದಾರೆ, ಬಟ್ ಇದು ಕಂಪ್ಲೀಟ್ಲಿ ಕಲ್ಲು, ಇದು ಕಲ್ಲಲ್ಲೇ ಮಾಡಿರೋವಂಥದ್ದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ಏನಂದರೆ ನನಗಿದೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನೋಡಿ ಎಷ್ಟು ಈಕ್ವಲ್ ಆಗಿದೆ ಅಂತಂದರೆ ಅಲ್ಲಿಂದ ಇಲ್ಲೂರಿಗೂ ಕಂಪ್ಲೀಟ್ಲಿ ಫುಲ್ಲು ಸರೌಂಡಿಂಗಲ್ಲಿ ಇದೆಲ್ಲ ಈ ಥರನೇ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ದೇವಸ್ಥಾನ ತುಂಬ ಕ್ಲೀನಾಗಿದೆ. ಇಲ್ಲಿ ಯಾರೂ ಇರಲ್ಲ, ಡೈಲಿ 1 ಟೈಮ್ ಪೂಜೆ ಮಾಡ್ತಾರೆ. ಅದು ಇಲ್ಲಿ ಕುಂಕುಮ, ಹೂವು, ಪ್ರಸಾದ ಎಲ್ಲ ಸಿಗುತ್ತೆ. ಬಂದವರು ಬಿಟ್ಟು ಇಂಥ ಪ್ಲೇಸ್ಗಳಿಗೆ ಯಾರಾದರೂ ಫ್ರೆಂಡ್ಸ್ ನೀವು ಯಾರಾದರೂ ವಿಸಿಟ್ ಮಾಡಿದರೆ ಕಸ ಮಾತ್ರ ಎಲ್ಲೂ ಹಾಕಕ್ಕೆ ಹೋಗಬೇಡಿ. ಕಸ ಹಾಕಿದರೆ ಇಲ್ಲಿ ಜನನೂ ಯಾರು ಕಮ್ಮಿ ಇರ್ತಾರೆ, ಇಲ್ಲಿ ಯಾರು ಈ ಸ್ಪಾಟಲ್ಲಿ ಯಾರೂ ಇರಲ್ಲ, ಮತ್ತು ಮೇಂಟೆನೆನ್ಸ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಯಾರು ಬರಲ್ಲ ಇಲ್ಲಿ. ಬಂದವರು ಸಹ ಒಂದೇ ಒಂದು ಕಸನ ಇಲ್ಲಿ ಎಸ್ದಿಲ್ಲ ಇನ್ನವರೆಗೂ. ಎಷ್ಟು ನೀಟಾಗಿದೆ ಅಂತಂದರೆ ಡೈಲಿ ಬಂದು ಪೂಜೆ ಒಂದೇ ಹೋಗೋದು, ಮತ್ತು ಇಲ್ಲಿ ಕ್ಲೀನಿಂಗ್ ಎಲ್ಲ ಯಾರೂ ಬಂದು ಮಾಡಲ್ಲ. ಆದ್ರೂ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ. ನೀವು ಯಾರಾದರೂ ಬಂದು ವಿಸಿಟ್ ಮಾಡಿದರೆ ಯಾರೂ ಕೂಡ ಕಸನ ಹಾಕದೆ ಹಾಗೆ ನೀಟಾಗಿ ಕೈ ಮುಗಿದು ದರ್ಶನ ತೊಗೊಂಡು, ಪ್ರಸಾದ ಎಲ್ಲ ಇರುತ್ತೆ ಇಲ್ಲಿ, ಹೂವು ಕುಂಕುಮ ಎಲ್ಲ ಇರುತ್ತೆ, ಅದನ್ನೆಲ್ಲ ತೊಗೊಂಡು ಒಳ್ಳೆ ದರ್ಶನ ತೊಗೊಂಡು ಹೋಗ್ತಾ ಇರ್ಬೋದು. ನೋಡಿ ಇಲ್ಲೆಲ್ಲ ನೋಡಿ ಇದೆ ಸಭಾಮಂಟಪ ಎಲ್ಲ ಕಟ್ಟಿದ್ದಾರೆ. ಸಭಾಮಂಟಪ ಇದೆ, ಒಂದು ಯಾವುದೇ ಥರದ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆಲ್ಲ ಸಭಾಮಂಟಪ ಇದೆ. ಆಮೇಲೆ ನಿಮಗೆ ಕುರ್ಚಿ ಗಿರ್ಚಿ ಎಲ್ಲನೂ ಇದೆ ಇಲ್ಲಿ. ಮತ್ತು ಈ ಕಡೆ ಇದು ಒಂದು ಸ್ಟೇಜ್. ಇದು ಯಾವುದಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆದ್ರೆ ಇಲ್ಲಿ ಅವಕಾಶ ಇದೆ. ಏನಾದರೂ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ಅವಕಾಶ ಇದೆ. ಯಾರಾದರೂ ಬಂದು ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಇದೆಲ್ಲ ಹಮ್ಮಿಕೊಳ್ತಾರೆ ಅವಾಗವಾಗ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ದರ್ಶನ ಆದಮೇಲೆ ಕುತ್ಕೊಳ್ಳಿಕ್ಕಂತ ಕಲ್ಲಿನ ಮಂಚನೇ ಇದೆ. ಒಂದು ಕಂಪ್ಲೀಟ್ ಕಲ್ಲು ಕೆಳಗಡೆ. ಗರ್ಭಗುಡಿಯಲ್ಲಿ ಯೂಸ್ ಮಾಡಿದಂಥ ನೀರೆಲ್ಲ ಹೋಗ್ಲಿಕ್ಕೆ ಡ್ರೈನೇಜ್ ಸಿಸ್ಟಮ್ನ ಯಾವ ಥರ ಡಿಸೈನ್ ಮಾಡ್ತಿದ್ರು ಅಂತ ತೋರಿಸ್ತೀನಿ ಬನ್ನಿ.
ದೇವಸ್ಥಾನದ ಹಿಸ್ಟ್ರಿ ಕೊಟ್ಟಿದ್ದಾರೆ. ಹುಣಸೆ ಹೊಂಡದಲ್ಲಿರುವ ಶ್ರೀ ಪೇಟೆ ವೆಂಕಟರಮಣ ದೇವಾಲಯವು ವಿಜಯನಗರ ಶೈಲಿಯ ಪ್ರಭಾವ ಮತ್ತು ಕದಂಬ ನಾಗರ ಶಿಖರವನ್ನು ಒಳಗೊಂಡು ಎದುರಿಗೆ ಧ್ವಜಸ್ತಂಭ, ಜಗುಲಿ, ಸಭಾಮಂಟಪದಲ್ಲಿನ ನವರಂಗ ಅಂತರಾಳ ಮತ್ತು ಗರ್ಭಗುಡಿಗಳನ್ನು ಒಳಗೊಂಡಿದೆ. 17ನೇ ಶತಮಾನದ ಮಧ್ಯಭಾಗದಲ್ಲಿ ಸೋದೆಯ ಅರಸು ಮಧುಲಿಂಗ ನಾಯಕನು ಈ ದೇವಾಲಯವನ್ನು ನಿರ್ಮಿಸಿದನು ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಇದು ಈ ದೇವಸ್ಥಾನದ ಹಿಸ್ಟ್ರಿ. ಯಾರಾದರೂ ಬಂದರೆ ಇಲ್ಲಿ ನಿಮಗೆ ಹಿಸ್ಟ್ರಿ ನೋಡ್ಲಿಕ್ಕೆ ಸಿಗುತ್ತೆ. ಒಳ್ಳೆ ಪ್ಲೇಸು, ಪೀಸ್ಫುಲ್ಲು, ಕಾಡಿನ ಮಧ್ಯದಲ್ಲಿದೆ. ಫುಲ್ಲು ಮಳೆ ಬೀಳ್ತಾ ಇದೆ ನೋಡಿ. ಮಲೆನಾಡಲ್ಲಿ ಇದೇ ಥರ ಮಳೆ ಈ ಒಂದು ವಾರದ ಹಿಂದಿಂದ ಬೀಳ್ತಾನೇ ಇದೆ. ಫುಲ್ಲು ಮಳೆ ಬಂದು ಎಲ್ಲ ಕಡೆಗೆ ನೀರಾಗ್ಬಿಟ್ಟಿದೆ ಎಲ್ಲ ಕಡೆ. ಬನ್ನಿ ಗೈಸ್, ಇಲ್ಲಿಂದ ಮತ್ತೊಂದು ಕಡೆಗೆ ಒಂದು ಮುತ್ತಿನ ಕೆರೆ ಅಂತ ಇದೆ, ಅಲ್ಲಿ ಹೋಗೋಣ. ಅಲ್ಲಿ ಹೋಗಿ ನಿಮಗೆ ಕೆರೆನ ತೋರಿಸ್ತೀನಿ. ಅದು ಸೈಡಲ್ಲೆಲ್ಲ ಆವಾಗಿನ ಕಾಲದಲ್ಲೇ ಕಲ್ಲೆಲ್ಲ ಕಟ್ ಮಾಡಿರೋಂಥದ್ದು. ಸೇಮ್ ಇದೇ ಕೆರೆ ಥರನೇ ಇದೆ, ಇಲ್ಲಿ ಎದುರುಗಡೆ ಇರೋಂಥ ಕೆರೆ ಥರನೇ. ಅಲ್ಲಿ ಹೋಗಿ ಮತ್ತೊಂದು ಕೆರೆನ ತೋರಿಸ್ತೀನಿ ನಿಮಗೆ. ಅದು ನೋಡ್ಕೊಂಡು ಹಂಗೆ ಹೋಗ್ಬಿಡೋಣ. ಇವತ್ತಿನ ವೀಡಿಯೋ ಅಲ್ಲೇ ಮುಗಿಸ್ಬಿಡೋಣ. ಅದು ತೋರಿಸ್ತೀನಿ ನಿಮ್ಗೆ, ಬನ್ನಿ. ಸೊ ಬಂದ್ವಿ ಗೈಸ್, ಇದು ಮುತ್ತಿನ ಕೆರೆ ಅಂತ. ಜೈನರ ದೇವಸ್ಥಾನ ಎಲ್ಲ ಇಲ್ಲಿ ಇದೆ. ಜೈನ ದಿಗಂಬರ, ಜೈನ ಮಠ, ಸೋಂದ ಇಲ್ಲೇ ಹತ್ರನೇ ಸಿಗತ್ತೆ. ಇಲ್ಲಿಂದ ನೋಡ್ಕೊಂಬರೋಣ, ಕೆರೆ ಅಷ್ಟೇ ನೋಡ್ಕೊಂಬರೋಣ. ಮಠ ಗಿಟ ಎಲ್ಲ ಇನ್ನೊಂದ್ಸಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೋಗೋಣ ಯಾವಾಗಾದ್ರೂ. ಇಲ್ಲಿ ಇದು ಎಂಟ್ರೆನ್ಸ್ ಗೇಟ್. ಇದು ಮುತ್ತಿನ ಕೆರೆ ಇಲ್ಲೇ ಹತ್ರನೇ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲೇ ಒಂದು 2-3 ದೇವಸ್ಥಾನ ಇದೆ ಅಕ್ಕಪಕ್ಕ ಎಲ್ಲ, ಅದನ್ನು ತೋರಿಸ್ತೀನಿ ಗೈಸ್. ತುಂಬ ಖುಷಿಯಿಂದ ಬಂದೆ ನಿಮ್ಗೊಂದು ದೇವಸ್ಥಾನ ಮತ್ತು ಒಳ್ಳೆ ಕೆರೆ ಎಲ್ಲ ತೋರಿಸೋಣ ಅಂತ. ಇಲ್ಲೆಲ್ಲ ಗೇಟ್ಗಳಿಗೆಲ್ಲ ಚಾವಿ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕೆ ಆಗಲ್ಲ. ಸೊ ಇಲ್ಲಿಂದನೇ ತೋರಿಸ್ತೀನಿ, ನೋಡಿಬಿಡಿ. ಇದು ಒಂದು ವೆಂಕಟರಮಣ ದೇವಸ್ಥಾನನೇ. ಇದು ಸುಧಾಪುರ ಸಂಕಟಹರ ವೆಂಕಟರಮಣ ದೇವಸ್ಥಾನ ಅಂತ ಎದುರುಗಡೆನೇ ಇದೆ, ತೋರಿಸ್ತೀನಿ ನೋಡಿ. ಇದು ನೋಡಿ, ಸುಧಾಪುರ ಸಂಕಟಹರ ವೆಂಕಟರಮಣ ದೇವಸ್ಥಾನ, ಮುತ್ತಿನ ಕೆರೆ. ಇದು ದೇವಸ್ಥಾನದ ಸೇಮ್ ಕಲ್ಲಲ್ಲೇ ಕಟ್ಟಿರೋದು. ಮುಂದ್ಗಡೆ ಇದ್ರ ಮುಂದೆನೂ ಇದು ಗರುಡ ಸ್ತಂಭ ಇದೆ ನೋಡಿ. ಅಲ್ಲಿ ಗರುಡ ಮೂರ್ತಿ ಇದೆ, ಕಾಣಿಸ್ತಾ ಇದೆ ನಿಮಗೆ ಒಳಗಡೆ ನೋಡಿ. ಗರುಡ ಸ್ತಂಭ, ಒಳಗಡೆ ಗರುಡ ಸ್ತಂಭ ಇದೆ. ಅದರ ಮೇಲ್ಗಡೆ ಒಂದು ಗರುಡ ಸ್ಥಾಪನೆ ಮಾಡಿದ್ದಾರೆ. ಹಳೆ ಕಾಲದ್ದು, ಇದನ್ನು ತುಂಬ ಹಳೆದಿದ್ದು. ಒಳ್ಳೆ ದೊಡ್ಡ ಫ್ರಾಡ್ ಆಗೋಯ್ತು. ಗೇಟ್ ಓಪನ್ ಇದೆ, ಇನ್ನೂರಿಗೆ ಯಾರು ನೋಡಿಲ್ಲ. ತೆಗೆಯಬೇಡಿ ಅಂತ ಅಲ್ಲ, ಅದು ತೆರೆದಿಡಬೇಡಿ ಅಂತ ಹಾಕಿದ್ರು. ಹೋಗಿ ನೋಡ್ಕೊಂಬರೋಣ ಬನ್ನಿ. ಬನ್ನಿ ಗೈಸ್, ದೇವಸ್ಥಾನ ನೋಡ್ಕೊಂಬರೋಣ. ಒಳಗಡೆ ಹೋಗಿ ಇಷ್ಟೋ ತನಕ ಗೇಟ್ ಹಾಕಿದ್ರು ಅಂತ ಆಚೆ ಕಡೆಯಿಂದೆಲ್ಲ ವೀಡಿಯೋ ಮಾಡ್ಕೊಂಡು ಮಜಾ ಮಾಡ್ಕೊಂಬಂದು ಇಲ್ಲಿ ಹಳೆ ದೇವಸ್ಥಾನ ಇದೆ, ನೋಡ್ಕೊಂಬರೋಣ ಬನ್ನಿ. ಏನೋ ಕೆಲಸ ಎಲ್ಲ ನಡೀತಾ ಇದೆ. ಇಲ್ಲೇ ಚಪ್ಪಲೆಲ್ಲ ಇಲ್ಲೇ ತೆಗೆದಿಟ್ಟು ಹೋಗೋಣ. ಇದು ನೋಡಿ 1008 ಪಾರ್ಶ್ವನಾಥ ಸ್ವಾಮಿ ಮಂದಿರ ಅಂತೆ. ಶಿವಾಲಯ, ಇದು ಶಿವನ್ ಟೆಂಪಲ್. ಇದು ನೋಡಿ, ಇದೊಂದು ಗರುಡ ಸ್ತಂಭನೇ. ಇದೆಲ್ಲ ಹೊಸದಾಗಿ ಕಟ್ಟಿರೋದು, ಅಷ್ಟೊಂದೇನು ಹಳೆಯದಲ್ಲ. ಅದು ಮಾತ್ರ ತುಂಬ ಹಳೆಯ ದೇವಸ್ಥಾನ ಗೈಸ್, ತುಂಬ ಹಳೆಯ ದೇವಸ್ಥಾನ. ಆಲ್ಮೋಸ್ಟ್ ಇವಾಗ ಮೊದಲೇ ನೋಡ್ಕೊಂಬಂದ್ವಲ್ಲ ವೆಂಕಟರಮಣ ದೇವಸ್ಥಾನ, ಅದರಷ್ಟೇ ಹಳೆಯದು ಅನಿಸುತ್ತೆ. ಸೇಮ್ ಅದೇ ಥರ ಕಲ್ಲಲ್ಲಿ ಕಟ್ಟಿರೋಂಥದ್ದು. ಇದು ಪಾರ್ಶ್ವನಾಥ ಮಂದಿರ. ಮುಂದೆ ಅಲ್ಲೊಂದು ಕ್ಷೇತ್ರಪಾಲ ಸನ್ನಿಧಿ ಇದೆ. ಮತ್ತು ಇಲ್ಲಿ 1008 ಆದಿನಾಥ ಸ್ವಾಮಿ ಮಂದಿರ ಅಲ್ಲ, ಇದು ಬಸದಿ. ಇದು ಮಂದಿರ ಅಲ್ಲ, ಇದು ಬಸದಿ. 2 ಬಸದಿನೇ ಗೈಸ್. ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡೋಣ. ನಿಮಗೆಲ್ಲ ಇವತ್ತಿನ ವೀಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿದ್ಮೇಲೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಏನಾದರೂ ಸಜೆಷನ್ಸು, ಕಮೆಂಟ್ ಏನಾದರೂ ಮಾಡೋದಿದೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋಗೆ ಟಾಟಾ ಬೈ ಬೈ ಹೇಳೋಣ. ಎಲ್ರಿಗೂ ಮತ್ತೆ ಸಿಗೋಣ. ಟಾಟಾ ಮಾಡ್ರು.